ಬೆಂಗಳೂರಿನ ಬಾಡಿಗೆದಾರರಿಗೆ ಶಾಕ್ ಶಾಕ್ ಶಾಕ್. ನೀವೇನಾದ್ರೂ ಬಾಡಿಗೆ ಮನೆ ಹುಡುಕೊಂತಿದ್ದೀರಾ? ಹುಷಾರ್. ಈ ಏರಿಯಾಗಳಲ್ಲಿ ಅಪ್ಪಿ ತಪ್ಪಿಯೂ ಕೂಡ ಮನೆಯನ್ನ ಮಾಡಬೇಡಿ. ಈ ಏರಿಯಾಗಳಲ್ಲಿ ಡಬಲ್ ಆಗ್ತಾ ಇದೆ ಬಾಡಿಗೆಯ ದರ. ಎಸ್, ಬೆಂಗಳೂರಿನಲ್ಲಿ ಬರುವಂತಹ ಸಂಬಳಕ್ಕಿಂತ ಬಾಡಿಗೆಯ ದರವೇ ಹೆಚ್ಚಾಗ್ತಾ ಇದೆ. ಗಗನಕ್ಕೇರಿದಂತಹ ಬೆಂಗಳೂರಿನ ಬಾಡಿಗೆಯ ದರ 2 ವರ್ಷಗಳಲ್ಲಿ ಸಂಬಳಕ್ಕಿಂತ ಡಬಲ್ ಆದಂತಹ ಬಾಡಿಗೆಯ ದರ. ಬಾಡಿಗೆದಾರರಿಗೆ ಹೆಚ್ಚಾಗಿರುವಂತಹ ಆತಂಕ. ಬೆಂಗಳೂರಿನಲ್ಲಿ ಜೀವನ ನಡೆಸೋದು ಭಾರೀ ದುರಂತ. ಬಾಡಿಗೆಗಳು ಸಂಬಳಕ್ಕಿಂತ ವೇಗವಾಗಿ ಹೆಚ್ಚುತ್ತಾ ಇದೆ. ಈ ಸಮಸ್ಯೆ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲದೆ ದೆಹಲಿಯಲ್ಲೂ ಕೂಡ ಇದೆ. ಹಲವರು ಈ ಬಗ್ಗೆ ತಮ್ಮ ನೋವನ್ನ ಹಂಚಿಕೊಂಡಿದ್ದಾರೆ. ಎಸ್, ಹೌದು. ಬೆಂಗಳೂರಿನಲ್ಲಿ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಸ್ಯಾಲರಿ ಸ್ವಲ್ಪ ಕಮ್ಮಿ ಬರ್ತಾ ಇದೆ, ಮನೆಯ ಬಾಡಿಗೆಯೇ ಜಾಸ್ತಿ ಆಗ್ತಾ ಇದೆ. ಬಾಡಿಗೆ ಆದ್ರೂ ಕಟ್ಕೊಂಡು ಹೋಗ್ಬೋದು, ಆದ್ರೆ ಅಡ್ವಾನ್ಸ್ ಕೇಳಿದ್ರೆ ಕೆಲವೊಬ್ಬರಿಗೆ ಹಾರ್ಟ್ ಅಟ್ಯಾಕೇ ಆಗುತ್ತೆ. ಬೆಂಗಳೂರು ಅಂತ ಅಲ್ಲ, ಹಲವಾರು ಸಿಟಿಗಳಲ್ಲಿ ಕೂಡ ಹೀಗೆ ಆಗ್ತಾ ಇದೆ. ಏರಿಯಾಗಳಲ್ಲಿ ಅಪ್ಪಿ ತಪ್ಪಿನೂ ಮನೆಯನ್ನ ತೆಗೆದುಕೊಂಡು ಹೋಗಬೇಡಿ. ಅದು ಕೂಡ ಹೈಫೈ ಏರಿಯಾಗಳಲ್ಲಿ ಏನಾದ್ರೂ ನೀವು ಮನೆಯನ್ನ ತೆಗೆದುಕೊಳ್ಳುವಂತಹ ಕೆಲಸಗಳನ್ನ ಮಾಡಿದ್ರೆ ಅದು ಹಿಂಗಾಗ್ಬಿಡುತ್ತೆ ಅಂತಂದ್ರೆ, ಸಂಬಳ ಸ್ವಲ್ಪ ಬಾಡಿಗೆ ಜಾಸ್ತಿ ಆಗುತ್ತೆ. ಹಾಗೆ ನೀರು ಬಿಲ್ಲು, ಕರೆಂಟ್ ಬಿಲ್ಲು ಅಂತ ಕಟ್ಕೊಂತ ಹೋಗ್ಬಿಟ್ರೆ ತಿಂಗಳ ಕೊನೆಯಲ್ಲಿ ಕೈಯಲ್ಲಿ ಉಳಿಯೋದು 1000-2000 ಮಾತ್ರ ಆಗಿರುತ್ತೆ. ಬೆಂಗಳೂರಿನಲ್ಲಿ ಬರೋ ಸಂಬಳಕ್ಕಿಂತ ಬಾಡಿಗೆಯ ದರವೇ ಹೆಚ್ಚಾಗ್ತಾ ಇದೆ. ಗಗನಕ್ಕೇರಿದೆ ಬೆಂಗಳೂರಿನ ಬಾಡಿಗೆ ದರ. 2 ವರ್ಷಗಳಿಂದ ಸಂಬಳಕ್ಕಿಂತ ಡಬಲ್ ಆಗಿರುವಂತಹ ಬಾಡಿಗೆ ದರ ಇದು. ಬಾಡಿಗೆದಾರರಿಗೆ ಹೆಚ್ಚಾಗಿರುವಂತಹ ಅಂದ್ರೆ ಬಾಡಿಗೆದಾರರಿಗೆ ಆತಂಕ ಹೆಚ್ಚಾಗಿದೆ. ಹಾಗೆ ಓನರ್ಗಳಿಗೆ ಆತಂಕದ ಬದಲಾಗಿ ಲಾಭ ಆಗ್ತಾ ಇದೆ. ಎಲ್ಲೂ ಕೂಡ ಮನೆ ಸಿಗ್ತಾ ಇಲ್ಲ. ಅಕಸ್ಮಾತ್ ಸಿಕ್ಕಿದ ಮನೇಲಿ ಸೆಟ್ಲ್ ಆಗ್ಬಿಡೋಣ ದೇವ್ರೇ ಅಂತ ಕೂತ್ಕೊಂಡಿದ್ರೆ, ಅಲ್ಲಿ ಕರೆಂಟ್ ಬಿಲ್ ನೀವೇ ಕಟ್ಕೊಳ್ಳಿ, ನೀರು ಬಿಲ್ ನೀವೇ ಕಟ್ಕೊಳ್ಳಿ, ಅಡ್ವಾನ್ಸ್ ಇಷ್ಟು, ಬಾಡಿಗೆ ಇಷ್ಟು ಅಂತ ಹೇಳ್ತಾರೆ. ಆ ಬಾಡಿಗೆಯನ್ನು ಕೇಳಿದ್ರೆ ಹೋಗೋಕ್ಕೂ ಆಗಲ್ಲ, ಹೋಗಿ ಉಳಿಯೋಕ್ಕೂ ಆಗಲ್ಲ. ಜೀವನವನ್ನ ಶುರು ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ಬಾಡಿಗೆ ಮನೆಗೆ ಹೋದ್ರೆ ದುಡ್ಡಿನ ಶಾರ್ಟೇಜ್ ಆಗೋದು ಪಕ್ಕಾ.